ಮುಖ್ಯಾಂಶಗಳು. ಗುರುನಾನಕ್ ಝೀರಾ ಫೌಂಡೇಶನ್ನ ಭೂಮಿ ಕಬಳಿಕೆಗೆ ಪಾಟೀಲ್ ಪರಿವಾರ ಪ್ರಯತ್ನ. ಡಾಕ್ಟರ್ ಸಿದ್ಲಿಂಗ್ ಪಾಟೀಲ್ ಗಂಭೀರ ಆರೋಪ. ಬೀದರ್ ಜಿಲ್ಲಾ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ವೇಳೆ ಎಂಎಲ್ಎ ಅಂಡ್ ಎಂಎಲ್ಸಿ ನಡುವೆ ಗಲಾಟೆ. ಮಾರ್ಚ್ ಒಳಗಾಗಿ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಸಚಿವ ಈಶ್ವರ್ ಬಿ ಖಂಡ್ರೆ. ಬೀದರ್ ನಗರದಲ್ಲಿ ಗುರುನಾನಕ್ ಝೀರಾ ಫೌಂಡೇಶನ್ ಸಂಬಂಧಿಸಿದ ಭೂಮಿ ಅತಿಕ್ರಮಣದಲ್ಲಿ ಹುಮ್ನಾಬಾದ್ ಪಾಟೀಲ್ ಪರಿವಾರ ಭಾಗಿಯಾಗಿದ್ದಾರೆ ಎಂದು ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ಲಿಂಗ್ ಪಾಟೀಲ್ ಆರೋಪಿಸಿದರು. ಸೋಮವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಈ ಹಿಂದೆ ನಡೆದ ಸಭೆಯಲ್ಲಿ ತಾವು ಕೇಳಿರುವ ಪ್ರಶ್ನೆಗೆ ಉತ್ತರಿಸಿದ್ದು ತೃಪ್ತಿ ತಂದಿಲ್ಲ ಎಂದು ಸಚಿವರಿಗೆ ಅಧಿಕಾರಿಗಳಿಗೆ ತಿಳಿಸಿದರು. ಬೀದರ್ ನಗರದಲ್ಲಿ ಗುರುನಾನಕ್ ಝೀರಾ ಫೌಂಡೇಶನ್ ಸಂಬಂಧಿಸಿದ ಭೂಮಿ ಅತಿಕ್ರಮಣದಲ್ಲಿ ಹುಮ್ನಾಬಾದ್ ಪಾಟೀಲ್ ಪರಿವಾರ ಭಾಗಿಯಾಗಿದ್ದಾರೆ ಎಂದು ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ಲಿಂಗ್ ಪಾಟೀಲ್ ಆರೋಪಿಸಿದರು. ಸೋಮವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಈ ಹಿಂದೆ ನಡೆದ ಸಭೆಯಲ್ಲಿ ತಾವು ಕೇಳಿರುವ ಪ್ರಶ್ನೆಗೆ ಉತ್ತರಿಸಿದ್ದು ತೃಪ್ತಿ ತಂದಿಲ್ಲ ಎಂದು ಸಚಿವರಿಗೆ ಅಧಿಕಾರಿಗಳಿಗೆ ತಿಳಿಸಿದರು. ಕೊಟ್ಟಿದ್ದಾರೆ ನಮ್ಮ ರಿಜಿಸ್ಟರ್ ಡೆಪ್ಟಿ ರಿಜಿಸ್ಟರ್ ಅವರಿಗೆ ಒಂದು ತಮಗೊಂದು ಹಾಕಿದ್ಬೇಕು. ಅದ್ರ ಬಗ್ಗೆ ಒಂದು ನಮ್ದು ಜೆಡಿಎಲ್ ವರದಿ ಬರಲಿ, ಅದನ್ನು ಬರಲಿ ಸರ್. ಹುಮ್ನಾಬಾದ್ ಮುನ್ಸಿಪಲ್ ಇದರಲ್ಲೂ ನಾವು ಇದು ಮಾಡಿಕ್ಕಿದ್ದೆವು. ಅದ್ರದ್ದು ಬಿ ನಾವೆಲ್ಲ ಕೊಟ್ಟು ಕಳಿಸಿದ್ವಿ ಡಿ ಸಿ ಮೇಡಮ್ ಅಲ್ಲಿ. ಏನ್ ಕಲ್ಲೂರ್ ರೋಡ್ ಏನು ಇದು ಇದೆ, ಅಲ್ಲಿ ಏನ್ ಇಲ್ಲಿಗಲ್ ಏನೇನ್ ಪರ್ಮಿಷನ್ ಇವೆ, ಯಾವ್ಯಾವ ಇಲ್ಲಿಗಲ್ ಬಿಲ್ಡಿಂಗ್ ಮಾಡಿದಾರ, ಮತ್ತೊಂದು ಅಲ್ಲೊಂದು ಸರ್ವೆ ನಂಬರ್ ಚಿದ್ರಿ ಲೇಔಟ್ ಆಗಿದೆ. ಆ ಲೇಔಟ್ ದಲ್ಲಿ ವಿತೌಟ್ ಬೋರ್ಡ್ ಎಲ್ಲ ಹಾಕಿದ್ದಾರೆ ಸರ್. ಅಲ್ಲಿ ಮತ್ತೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಸಭೆ ನಂಬರ್ 204 ಸುಮಾರು ಒಂದು 3 acres ತನಕ ಅದು ಫಾರೆಸ್ಟ್ ಏರಿಯಾ ಅದೇ ಪ್ಲಾಂಟೇಶನ್ ಇದೆ. ಈಗ ಪ್ರಸ್ತುತ ಸ್ಥಳದಲ್ಲಿ ಕೂಡ ಪ್ಲಾಂಟೇಶನ್ ಆ ಪಾರ್ಟ್ ಅಂತ ಇಮಿಡಿಯೇಟ್ ಆಗಿ ಇಲಾಖೆ ಹೆಸರಿಗೆ ಇನ್ವಿಟೇಷನ್ ಮಾಡ್ತಾರೆ. that's not the forest department issue problem. ಅದರಲ್ಲಿ ಸೊ ಅದಕ್ಕಾಗಿ ಈ ಎರಡು ಜಿಯೋಸ್ ಈಗ ನಮ್ದು ವರ್ಕಿಂಗ್ ಪ್ಲಾನ್ ಜಿಯೋ, ಆಮೇಲೆ ಸರ್ಕಾರದ ಜಿಯೋ ಇದೆ. ಈ ಎರಡರಲ್ಲಿ ವರ್ಕಿಂಗ್ ಪ್ಲಾನ್ ಯಾವಾಗ ಆಗಿದೆ? ವರ್ಕಿಂಗ್ ಪ್ಲಾನ್ ಆಗಿದ್ದು ಆಕ್ಚುಲಿ ರೀಸೆಂಟ್ ಆಗಿದೆ 2017. ಅದೆಲ್ಲ ಡಿಟೇಲ್ ಹಾಕಿ ಕಳಿಸ್ಕೊಡಿದ್ವಿ. ಕಳಿಸಿದ್ವಿ. ಯಾರಿಗೆ ಕಳಿಸಿದ್ರಿ? ಈಗ ಆಕ್ಚುಲಿ ನಾವು ಕ್ಲಾರಿಫಿಕೇಟ್ರಿ ಒಂದು ಸರ್ತಿ ಕೇಳಿದ್ವಿ. ಒಂದು ಕಡೆಯಿಂದ ಒಂದು ಕಮ್ಯುನಿಕೇಶನ್ ನೀವು ಯಾವಾಗ ನೀವು ಸಿಎ ಲ್ಯಾಂಡ್ ಅಥವಾ ನಮ್ದು ಏನಾದ್ರು ಯಾರ್ದಾದ್ರೂ ಲೇಔಟ್ ಅದು ಅವ್ರದ್ದು ಏನಾದ್ರು ಪ್ಲಾಟ್ ಜಾಸ್ತಿ ಆಗಿದೆ, ಇನ್ನು ಏನಾಗಿದೆ ಅದ್ರ ಮಾಹಿತಿ ಕೊಡ್ರಿ. ನಮ್ಗೂ ಕೊಡ್ರಿ ಅದ್ರದ್ದು ಏನಾಗಿದೆ. ಒಬ್ಬರು ಯಾರಾದ್ರೂ ಒಂದು ಪರ್ಸೆಂಟ್ ಕೇಳ್ತಾರ ಅದಕ್ಕೆ ಇದು ಮಾಡ್ತಾರೆ ಅಂದ್ರೆ ಇದು ಡೆವಲಪ್ಮೆಂಟ್ ಮಾತಾಡೋದು ಬಿಟ್ಟು ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ನಾನು ಮುಗಿಸ್ತೀನಿ ಕೇಳಿ. ಎನಿ ಟ್ರಸ್ಟ್, ನಂದು ಟ್ರಸ್ಟ್ ಇದೆ, ನಿಮ್ದು ಟ್ರಸ್ಟ್ ಇದೆ, ಅದನ್ನು ಒಂದು ಟ್ರಸ್ಟ್ ಇದೆ. ನಮ್ಮ ಟ್ರಸ್ಟ್ ಬೈಲಾಗ್ಸ್ ಅಲ್ಲಿ ಏನಿರುತ್ತೆ, ಎನಿ ಪ್ರಾಪರ್ಟಿ ಆಫ್ ದಿ ಟ್ರಸ್ಟ್ ನಮಗೆ ಏನಾದರೂ ಕೊರತೆ ಇದ್ರೆ ವಿ ಕ್ಯಾನ್ ಸೇಲ್ ಇಟ್, ವಿ ಕ್ಯಾನ್ ಬೈ ಇಟ್, ವಿ ಕ್ಯಾನ್ ಅದು ಏನಾದರೂ ಲೋನ್ ತಗೋಬೇಕಾದ್ರೆ ಅದು ಡೀಡ್ ಅದರಲ್ಲೆಲ್ಲ ಸ್ಪಷ್ಟವಾಗಿದೆ. ಮೇಡಮ್ ವೆದರ್ ಯು ಹ್ಯಾವ್ ಸೀನ್ ಇಟ್? ಇದೇನು ಗುರುನಾನಕ್ ಸರ್ದಾರ್ ಇದೆಯಲ್ಲ ಸರ್, ಆ ಟ್ರಸ್ಟ್ ಡೀಡ್ ಅಲ್ಲಿ ಇದೆ. ಏನಿದೆ ಇದು ಲ್ಯಾಂಡ್ ಎಣ್ಣೆ ಮಾಡಿದ್ರು ತಗೊಂಡಿದ್ದಾರೆ ಅವರು. ಆಲ್ರೆಡಿ 40% ರಿಲೀಸ್ ಆಗಿದೆ. ಅದು ಅಲ್ಲದೆ ಅಲ್ಲಿ ಗಾರ್ಡನ್ ಸಲುವಾಗಿ ಎಲ್ಲ ಲ್ಯಾಂಡ್ ಇದೆ. ಅನ್ನೆಸರಿ ಒಂದು ಸ್ಪಷ್ಟವಾಗಿ ನೀವು ಏನಾದರೂ ಮಾಡಿ ಒಂದು 8 ದಿವಸದಲ್ಲಿ ಇಲ್ಲೇ ಅಧ್ಯಕ್ಷರಿದ್ದಾರ, ಡಿ ಸಿ ಮೇಡಮ್ ಇದ್ದಾರ, ಏನ್ ಮಾಡ್ತೀರಿ ಮಾಡೋದು ಒಬ್ಬರು ಇದು ಮಾಡಿ ಸರ್. ಅನ್ನೆಸರಿ ಇಟ್ ಈಸ್ ಕ್ರಿಯೇಟಿಂಗ್ ಎ ಪ್ರಾಬ್ಲಮ್ ಇನ್ ಬೀದರ್ ಡಿಸ್ಟ್ರಿಕ್ಟ್. ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ಬಗ್ಗೆ ಹೇಳಲ್ಲ. ಮತ್ತೊಂದೇನಿದೆ, ನಾವು ಮಾಡ್ಬೇಕಾದ್ರೆ ನಾವು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿ ಪ್ರಶ್ನೆ ಮಾಡಿ, then it is good for everybody. Killing time is not good.
ಯಾಕಂದ್ರೆ ಅದು ನೋಡಿ ಅದು ಟ್ರಸ್ಟ್ ಸರ್ ಕಿಲ್ಲಿಂಗ್ ಟೈಮ್ ಇಲ್ಲ, ಇದ್ರ ಕ್ರಮವಾಗಿ ಮಾಡಿಲ್ಲ ಅಂದ್ರೆ ಇವತ್ತು ನಾನು MLA ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಅದಕ್ಕೆ ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ನಾ ಇವತ್ತು. ಸರ್ ಸರ್, ಆಯ್ತು ಸರ್, ಇದನ್ನ 100% ಮಾಡ್ಕೊಡ್ತೀನಿ ನಾನು. ಇವತ್ತು 100% ಮಾಡ್ಕೊಡ್ತೀನಿ, ನನಗೆ ಗೊತ್ತಾ? ಹಾಗಾದ್ರೆ ರಾಜಲಕ್ಷ್ಮಿ ಹೋಗ್ತಾ ಇಲ್ಲ ಅಂತ ಪ್ರೂವ್ ಮಾಡಿ 100% ಮಾಡ್ಕೊಡ್ತೀನಿ. ಕಿಲ್ಲಿಂಗ್ ಟೈಮ್ ಇಲ್ಲ, ಅದು ನಮ್ಮ ಹಕ್ಕಿದೆ ಇವತ್ತು. ನಾನು ರಾಜೀನಾಮೆ ಕೊಡ್ತೀನಿ ಸರ್. ಅವ್ರ ದಿನ ಇದು ಬೇಡ, ಈಗ ನಿಮ್ಮ ಎದುರು ಕೊಟ್ಟಿರ್ತೀನಿ. ನಾಗಲಕ್ಷ್ಮಿ ನಾನು ಯಾವುದೇ ಕಿಲ್ಲಿಂಗ್ ಟೈಮ್ ಮಾಡ್ತಾ ಇಲ್ಲ. ಆ ಸಮಾಜ ಕನ್ಯಾ ಆಗ್ತಾ ಇರೋದು ನಾನು ಮಾತಾಡ್ತಾ ಇದ್ದೀನಿ. ಸರ್, ಇವತ್ತು ಆ ಸಮಾಜ ಕಿಲ್ಲಿ ಹುಮ್ನಾಬಾದ್ ಜನತೆಗೆ ಮಾನ್ಯ ಆಗ್ಲತ್ತದ. ಅದು ಹೇಳ್ರಿ, ಅಲ್ಲಿಂದ ಬೇಡ ದಯವಿಟ್ಟು ಆ ಜನರಿಗೆ ಆ ಒಂದು ಒಂದ್ ಏನ್ ಮಾಡ್ರಿ ಸರ್, ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಜಿಲ್ಲಾ KDP ಸಭೆಯನ್ನು ಕರೆದಿದ್ದೀರಿ ಗೊತ್ತಾ. ನಾವು ಕೂಡ ನಮ್ಮ ತಾಲೂಕಿನ ಹಾಗೂ ಜಿಲ್ಲೆಯ ಆಗು ಹೋಗುಗಳ ಬಗ್ಗೆ ನಾವು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಆರಂಭಿಕವಾಗಿ ಅಧ್ಯಕ್ಷರು ಅನುಪಾಲನಾ ವರದಿಯ ಬಗ್ಗೆ ಮಾತಾಡ್ತಾ ಇದ್ರು. ಅದ್ರ ಬಗ್ಗೆ ನಾವು ಲಾಸ್ಟ್ ಟೈಮ್ ಏನು ಕ್ವಶನ್ ಕೇಳಿದ್ದೆವು, 2 ಕ್ವಶನ್ ಕೇಳಿದಾಗ ಅದ್ರ ಬಗ್ಗೆ ಆನ್ಸರ್ ಕೊಟ್ಟಿದ್ರು. ನಾವು ಸ್ಯಾಟಿಸ್ಫೈಡ್ ಇಲ್ಲ ಅಂತ ನಾವು ಸಚಿವರಿಗೆ ಮತ್ತು DC ಮೇಡಮ್ ಅವರಿಗೆ ಕೇಳ್ತಾ ಇದ್ದೆ. ಏನಂತಂದರೆ 204 ಹುಮ್ನಾಬಾದ್ ಸರ್ವೆ ನಂಬರ್ 204, 205ನಲ್ಲಿ ಇವತ್ತು ಏನು ಅರಣ್ಯ ಇಲ್ಲ, ಹುಮ್ನಾಬಾದ್ ಅರಣ್ಯ ಇಲಾಖೆ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಡು ಬೇರೆ ಬೇರೆ ಕಬ್ಜೆ ಮಾಡ್ತಾ ಇದ್ದಾರೆ. ಮತ್ತು ನಮಗೇನು ಹುಮ್ನಾಬಾದ್ ಸಾರ್ವಜನಿಕ ಆಸ್ಪತ್ರೆಗಾಗಿ 1 ಎಕರೆನಲ್ಲೇ ಇದೆ, ಅದಕ್ಕೊಂದು 5 ಎಕರೆ ಮಂಜೂರು ಮಾಡಬೇಕಂತ ಅದ್ರ ಬಗ್ಗೆ ಕೂಡ ಮಾತಾಡಿದೆವು. ಆಮೇಲೆ ಏನು ಈಗ ಬೀದರ್ನಲ್ಲಿ ಚಿಕ್ಕಪೇಟೆನಲ್ಲಿ ಸರ್ವೆ ನಂಬರ್ 30, 31, 34ನಲ್ಲಿ ಅವ್ಯವಹಾರ ನಡೆದಿದೆ ಅಂತ ನಾನು ಲಾಸ್ಟ್ ಟೈಮ್ ಒಂದು ಮೀಟಿಂಗ್ನಲ್ಲಿ ಸಂಬಂಧಪಟ್ಟ ಸಚಿವರಿಗೆ ಮತ್ತು DC ಮೇಡಮ್ ಅವರಿಗೆ ನಾನು ಲೆಟರ್ ಮುಖಾಂತರ ಕೂಡ ಕೊಟ್ಟಿದ್ದೆ. ಆದರೆ ಇವತ್ತೇನು ನನಗೆ ಅವರು ಉತ್ತರ ಕೊಟ್ಟಿದ್ದರು ಅದು ನನಗೆ ಇದು ಆಗಿಲ್ಲ. ಅದಕ್ಕೆ ಅಂದೇ ಇದ್ರ ಬಗ್ಗೆ ತಾವು ಏನು ಉತ್ತರ ಕೊಟ್ಟಿದ್ರಿ ನನಗೆ ಸ್ಯಾಟಿಸ್ಫೈಡ್ ಇಲ್ಲ. ಇದ್ರ ಬಗ್ಗೆ ತಾವು ಏನು ಕ್ರಮ ವಹಿಸ್ತೀರಿ ಅಂತ 15 ದಿವಸದಲ್ಲಿ ಕೊಡ್ತಾ ಅಂದಿದ್ರಿ. ನನಗೆ ಇವತ್ತು ಕೊಡಿಸ್ರಿ ಅಂತ ಹೇಳಿದೆ. ಯಾವ್ದು ಸರ್ಕಾರ? ಹುಮ್ನಾಬಾದ್ ಬೀದರ್ ಹುಮ್ನಾಬಾದ್. ಅಲ್ಲಿ ಯಾವ ಸಮಾಜ ಸರ್? ಯಾವ ಸಮಾಜ ಈಗ ಗೊತ್ತಾ, ಅಲ್ಲಿ ಶ್ರೀ ನಾನಕ್ ಜೀರಾ ಟ್ರಸ್ಟ್ ವತಿಯಿಂದ ಅದೊಂದು ಲೇಔಟ್ ಇದೆ. ಈಗ ಗೊತ್ತಾ, ಆ ಒಂದು ಜಾಗ ಆ ಫೌಂಡೇಶನ್ ಇದೆ. ಯಾರಿಗೆ ಮೈನಾರಿಟಿ ಜನ, ನಮ್ಮದು ಸಿಖ್ ಜನರು ಇದೆ. ಅದು ಅಲ್ಲಿ ಏನಾಗಿದೆ, ಕೆಲವು ಜನರು ಒಳಗೂಡಿ ಅದನ್ನು ಲಪ್ಟಸ್ ಅಂತ ಕಾರ್ಯ ನಡೀತಾ ಇದೆ ಅಂತ ನನ್ನ ಗಮನ ಬಂದಾಗ ಅದು ನನ್ನ ಹಕ್ಕಿದೆ, ನಾನು ಕೇಳೋಕ್ಕೋಸ್ಕರ ಅದಕ್ಕೇನು ಇದಿಲ್ಲ, ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ. ಆದರೆ ಅದರ ಮಧ್ಯದಲ್ಲಿ MLCಗಳಂತ ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಅವರು ಅದ್ರ ಬಗ್ಗೆ ಹೇಳ್ತಾ ಇದ್ದರು. ನಾನಂದೆ ಇದು ತಮಗೆ ಏನು ನಾನು ಕೇಳ್ತಾ ಇಲ್ಲ, ನಾನು ಸಂಬಂಧಪಟ್ಟ ನಮ್ಮ ಅಧಿಕಾರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಕೇಳ್ತಾ ಇದ್ರು. ಅದ್ರ ಬಗ್ಗೆ ಅವರು ಉತ್ತರ ಕೊಡಲಿ, ತಾವ್ಯಾಕೆ ಕೊಡ್ತೀರಿ ಅಂತ ನಾನು ಹೇಳಿದೆ. ಅದು ಹೇಳಿದ ಮೇಲೆ ಏಕವಚನಲ್ಲಿ ನೀನು ಹಾಗೆ ಮಾಡ್ತೀನಿ, ನೀನು ಮಾಡ್ತೀನಿ, ನಿನ್ಗೆ ನೋಡ್ಕೋತೀನಿ, ನಾನು ಮಾಡ್ತೀನಿ ಅಂತ ಒಳಗಡೆ ಅವ್ರು ಎಲ್ಲಿ ಕುಂತಿದ್ರು ಅಲ್ಲಿಂದ ಬಂದು ನನ್ನ ಚೇರ್ ಹತ್ರ ಬಂದು ನನಗೆ ಒಳ್ಳೆಗೆ ಬರ್ತಾಯಿದ್ದೆ. ಮತ್ತು ಅವ್ರು ಒಳ್ಳೆಗೆ ಬಂದರು, ಅವ್ರು ಬೈಸ್ಕೊಳಕ್ಕೆ ನಾನು ಅವ್ರ ಮನೆ ಚರ್ಚೆ ಮಾಡೋದು ಸಹಜ. ಚರ್ಚೆ ಮಾಡೋದು ರೋಷ ವೈಯಕ್ತಿಕ ಅವ್ರಿಗೆ ಬರಬೇಕದು. ಈಗ ಏನಾಗಿದೆ ಅದರಲ್ಲಿ ಎದ್ದು ಸೀದಾ ಕಾಣ್ತಾ ಇದೆ, ಆ ಒಂದು ಭೂಮಿನಲ್ಲಿ ಲಪಡಿಸ್ಬೇಕಂತ ಇವ್ರ ಪರಿವಾರ ಇದೆ. ಅದನ್ನು ಕೂಡ ಕೊಡ್ತೀನಿ ನಾನು ನಿಮಗೆ ಕೆಲವು ದಿನಗಳಲ್ಲಿ. ಇದ್ರದ್ದು ಹೇಳ್ತೀನಿ, ಇದ್ರಕ ಅವರು ಲಪಡಿಸ್ಬೇಕಂತ ಅವರಿಗೆ, ಯಾಕಂದ್ರೆ 100 ಕೋಟಿ ಬಾಳುವಂಥ ಈ ಒಂದು ಲ್ಯಾಂಡ್ ಇದೆ. ಅವರು ಒತ್ತುವರಿ ಮಾಡ್ಕೊಂಡು ಇಲ್ಲಿಗಲ್ ಆಗಿ ಮಾಡಿ, ಈಗ ಹುಮ್ನಾಬಾದ್ಲಿಂದ ಬಂದು ಇಲ್ಲಿ ಒತ್ತುವರಿ ಮಾಡ್ಕೊಂಡು ಅಲ್ಲಿ ಹುಮ್ನಾಬಾದ್ದಾಗ ಪೂರ ತಿಂದು ಖಾಲಿ ಮಾಡಿಟ್ಟಾರ. ಇಲ್ಲೂ ಕೂಡ ಬೀದರ್ದಾಗ ಕೂಡ ಇದೇ ಥರ ಮಾಡಬೇಕಂತ ಅವ್ರು ನಡೀತಾ ಇದೆ. ಆದ ಕಾರಣ ನಂದು ಹಕ್ಕಿದೆ, ನಾನು ಕೇಳೋದು ಅದಕ್ಕೇನು ತಪ್ಪಿದೆ. ಹೂ ಈಸ್ ಹಿ? MLC ಅವರೇ ನನಗೆ ಆನ್ಸರ್ ಮಾಡ್ಲಕ್ಕ, ವೆದರ್ ಹಿ ಈಸ್ ದ ಪ್ರೆಸಿಡೆಂಟ್ ಆಫ್ ದಿಸ್ ಈ ಕಾರ್ಯಕ್ರಮದ ಅವ್ರೇನು ಅಧಿಕಾರಿಗಳಿದ್ದಾರ? ಅದೇ ನಿಮಗೆ ಕ್ವಶನ್ ಕೇಳೋದಿತ್ತು, ನಿಮಗೆ ಪ್ರಶ್ನೆ ಮಾಡೋದಿತ್ತು ಅಂತಂದ್ರೆ ಅಧ್ಯಕ್ಷರಿಗೆ ಕೇಳ್ರಿ, ಅಧಿಕಾರಿಗಳಿಗೆ ಕೇಳ್ರಲ್ಲ, ನನಗೆ ಕೇಳೋದಾಗ ಏನು? ಅವ್ರಿಗೆ ಏನಾಗಿದೆ, ಇದೇ ಥರ ನಡೀತಾ ಇದೆ, ತುಗ್ಲಕ್ ದರ್ಬಾರ್ ಅಂತಂತಾರೆ ನೋಡ್ರಿ. ಇವೆಲ್ಲ ಕೂಡ ಭಾಳಷ್ಟು ಜನ ನಡೆಯಲ್ಲ. ಇದೇ ನೋಡಿ 2023ದಾಗ ಏನು ಜನರು ನಿರ್ಣಯ ತೊಗೊಂಡ್ರೆ ಅವ್ರಿಗೆ ಏನೋ ಬುದ್ಧಿ ಹೋಗಿಲ್ಲ. ಮುಂದೆ 28ನಗೂ ಕೂಡ ಇದೇ ಥರ ಆಗ್ತದೆ. ಈಗ ಅವ್ರಿಗೇನು ಉದ್ದೇಶ ಅವ್ರ ಪರಿವಾರದವರೇ ಎಲ್ಲ ಕಡೆ ಇರಬೇಕು. ಯಾಕಂತಂದ್ರೆ ಈಗ 2 MLCಗಳಿಗೂ ಅವರೇ ಇದ್ದಾರೆ, DCC ಬ್ಯಾಂಕಿನ ಉಪಾಧ್ಯಕ್ಷರು ಅವರೇ ಇದ್ದಾರೆ, ಮೊನ್ನೆ ಯಾವುದೋ ನಾಮಿನೇಟ್ ರಾಜ್ಯ ಉಪಾಧ್ಯಕ್ಷ ಮಾಡ್ರು ಅವ್ರ ಮಕ್ಕನೇ ಇದ್ದಾರೆ,
MLA ಎಲೆಕ್ಷನ್ ಕೂಡ ಅವರೇ ನಿಂದಿರಬೇಕು, MP ಎಲೆಕ್ಷನ್ ಬಿ ಕೇಳಿರು, ಆ ಮೋದಿಗೆ ಹಳೆಯದಂತ ಹಂಚಿ ಮನೆ ಕುಂತಾರ ಅಷ್ಟೇ. ಎಲ್ಲನೂ ಕೂಡ ಅವ್ರ ಪರಿವಾರದವರಿಗೆ ಬೇಕು, ಬೇರೆ ಯಾರು ಕೂಡ ನಮ್ಮಂತ ಯುವಕರು ಬೆಳಿಬಾರ್ದು. ಈ ತರ ಇದೆ, ಇಂಥದಕ್ಕೆ ನಾವು ಯಾವುದೂ ಕೂಡ ಆಸ್ಪದೆ ಕೊಡಲ್ಲ. ಇಂಥ ಎಷ್ಟೇ ಜನ ಬಂದ್ರು ಬಿ ಆ ಫೇಸ್ ಮಾಡಕ್ಕೆ ಸಿದ್ಧ. ಇದು 48 ಎಕರೆ ಜಾಗ ಇದೆ, 48 ಎಕರೆ ಜಾಗ. ಇದು ಒಂದು ನಾನಕ್ ಜೀರಾ ಸಾಹೇಬ್ ಆ ಫೌಂಡೇಶನ್ ಒಂದು ಜಾಗ ಇದೆ. ಆ ಒಂದು ಜಾಗ ಇವತ್ತು ಆ ಫೌಂಡೇಶನ್ ಇದೆ ಅಂತಂದ್ರೆ ಆ ಟ್ರಸ್ಟ್ದವರಿಗೆ, ಅಲ್ಲಿನ ಸಿಖ್ ಜನರಿಗೆ ಉಪಯೋಗ ಆಗಬೇಕು. ಅದು ಯಾರು ಪ್ರೈವೇಟ್ದವ್ರು ಬಂದು ಲೇಔಟ್ ಹಾಕಿ ಮಾರ್ಕೊಂಡು ಹೋಗಿ ಆ ಜನರಿಗೆ ಮೋಸ ಆಗಬಾರ್ದು ಅಂತ ನಾನು ಈ ಒಂದು ಪ್ರಶ್ನೆ ಕೇಳಿದೆ. ಅದು ಮತ್ತು ಇಲ್ಲಿಗಲ್ ಆಗಿ ಲೇಔಟ್ ಮಾಡಿದ್ದಾರೆ. ಇವತ್ತು ಏನು ನಾನು ಅಧಿವೇಶನದಲ್ಲಿ ಕೂಡ ಸಂಬಂಧಪಟ್ಟ ಸಚಿವರಿಗೆ ಇದ್ರ ಬಗ್ಗೆ ಕ್ವಶನ್ ಕೇಳಿದಾಗ ಇವತ್ತಲ್ಲಿ ತಪ್ಪಾಗಿದೆ, ಅದ್ರ ಮೇಲೆ ಕ್ರಮ ವಹಿಸ್ತೀನಂತ ನನಗೆ ರೈಟಿಂಗ್ನಲ್ಲೂ ಕೂಡ ಕೊಟ್ಟಿದ್ದಾರೆ. ಮೊನ್ನೆ ಏನು ಲಾಸ್ಟ್ ಟೈಮು ಕೂಡ KDP ಮೀಟಿಂಗ್ನಲ್ಲಿ ನಾನು ಕೇಳಿದಾಗ 15 ದಿವಸದಾಗ ಉತ್ತರ ಕೊಡ್ತಾರಂತ ನನಗೆ ಕೊಟ್ಟಿದ್ದರು. ಆದರೆ ಇವತ್ತು ಏನು ಉತ್ತರ ಕೊಟ್ಟಿದ್ರು ಅದು ಸ್ಯಾಟಿಸ್ಫೈಡ್ ಇಲ್ಲ ಕಾರಣ ನಾನು ಕೇಳ್ತಾ ಇದ್ದೆ. ಆದರೆ ಅವ್ರಿಗೆ ಯಾಕೆ ಇದ್ರ ಬಗ್ಗೆ ಬ್ಯಾನಿ ಆಗ್ತಾ ಇದೆ? ಅವ್ರು ಮಾಡಬೇಕಲ್ಲ, ಅವ್ರು ಮಾಡಲಿ, ಇವ್ರಿಗೇನು ಸಂಬಂಧ? ಅದಕ್ಕೆ ಇವರು ಕೂಡ ಅದ್ರಲ್ಲಿ ತಿನ್ಬೇಕಂತ ಭಾಗಿಯಾಗಿನ ಮ್ಯಾಕೆ ಈ ಥರ ಅವರಿಗೆ ಬೇನಿ ಆಗ್ತದೆ. ಮತ್ತೆ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಹಾಗೂ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ನಡುವೆ ವಾಗ್ವಾದ. ಲೇಔಟ್ ವಿಚಾರ ಪ್ರಸ್ತಾಪಿಸುತ್ತಿದ್ದಂತೆ ಇಬ್ಬರ ನಡುವೆ ಮಾತಿನ ಚಕಮಕಿ. ಭೀಮರಾವ್ ಪಾಟೀಲ್ ಹಾಗೂ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ನಡುವೆ ವಾಗ್ವಾದದ ವೇಳೆ ಮಧ್ಯ ಪ್ರವೇಶಿಸಿದ MLC ಚಂದ್ರಶೇಖರ್ ಪಾಟೀಲ್. ಪರಸ್ಪರ ಕೈ ಮಿಲಾಯಿಸಿದ ಸಿದ್ದು ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್. ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆಯುತ್ತಿದ್ದ KDP ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಸಚಿವ ರಹೀಂ ಖಾನ್, DC ಶಿಲ್ಪಾ ಶರ್ಮಾ, CEO ಗಿರೀಶ್ ಬದೋಲೆ, SP ಪ್ರದೀಪ್ ಗುಂಟಿ ಹಾಗೂ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇತರರು ಉಪಸ್ಥಿತರಿದ್ದರು. ನಡಿ ಮೀಟಿಂಗ್ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿದ್ದೇನೆ, ಮುಂದೂಡಿದ್ದೇನೆ. ಯಾರು ಮಾತಾಡಬೇಡಿ. ತಾವು ಅಧ್ಯಕ್ಷರಿದ್ದೀರಿ, ನಾನು ನಿಮಗೆ ಹಕ್ಕಲ್ಲ. ನಂದು ಊಹಿಸಿಟ್ಟು ಬೀದರ್ ಜನವರಿ 5 ವಿವಿಧ ಇಲಾಖೆಗಳ ಯೋಜನೆಗಳ ಅನುಷ್ಠಾನ ಅಧಿಕಾರಿಗಳು ಪ್ರಸಕ್ತ ಸಾಲಿನ ಎಲ್ಲಾ ಕಾಮಗಾರಿಗಳನ್ನು ಮಾರ್ಚ್ ಒಳಗಾಗಿ ಪೂರ್ಣಗೊಳಿಸಿ ಗುರಿ ಸಾಧಿಸಬೇಕೆಂದು ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಸೂಚಿಸಿದರು. ಅವರು ಸೋಮವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸೋಮವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿದರು. ಪ್ರಸಕ್ತ ಸಾಲಿನ ವಾರ್ಷಿಕ ಅಂತ್ಯ ಸಮೀಪಿಸುತ್ತಿದೆ. ಎಲ್ಲ ಅಧಿಕಾರಿಗಳು ಕ್ರಿಯಾಶೀಲರಾಗಿ ಬಾಕಿ ಇರುವ ಎಲ್ಲ ಯೋಜನಾ ಕಾರ್ಯಕ್ರಮಗಳನ್ನು ಹಾಗೂ ಕಾಮಗಾರಿಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕೆಂದರು.
ಬೀದರ್ ಜಿಲ್ಲೆಯ ಶೈಕ್ಷಣಿಕ ಮಟ್ಟ ಸುಧಾರಿಸುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕ್ರಿಯಾಶೀಲರಾಗಿ ತೊಡಗಿಸಿಕೊಳ್ಳಬೇಕು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳು ಹತ್ತಿರಗೊಳ್ಳುತ್ತಿವೆ. ಫಲಿತಾಂಶ ಸುಧಾರಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದರು. ಈ ವರ್ಷ ಕೊನೆಗೊಳ್ಳುವ ಹಂತದಲ್ಲಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಹಂಚಿಕೆ ಆಗಿರುವ ಅನುದಾನ ಸರಿಯಾಗಿ ಬಳಕೆಯಾಗಬೇಕು. ಮೈಕ್ರೋದಲ್ಲಿ ಎಲ್ಲಾ ಶಾಸಕರು ಪ್ರಸ್ತಾವನೆ ನೀಡಿದ್ದು ಮರುಪರಿಶೀಲನೆ ಮಾಡಲು ಬಂದಿದ್ದು ಅಧಿಕಾರಿಗಳಿಂದ ವಿಳಂಬ ಆಗುತ್ತಿರುವ ಬಗ್ಗೆ ಗಮನಕ್ಕೆ ಬಂದಿದೆ. ಅಧಿಕಾರಿಗಳು ತಕ್ಷಣವೇ ಮರುಪರಿಶೀಲಿಸಿ 5 ದಿನದೊಳಗಾಗಿ ಪ್ರಸ್ತಾವನೆಗಳನ್ನು ಕಳಿಸಬೇಕೆಂದು ಸಚಿವರು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಬೀದರ್ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. What are the technical reasons? Also follow up ಮಾಡಿ immediately. Follow up ಮಾಡಿ 5,000 ಜನದ್ದು ಕ್ಲಿಯರ್ ಮಾಡಿ. ಔಟ್ ಆಫ್ 1,90,000 ಅಲ್ಲ 1,92,000 5,000 ಸಮಸ್ಯೆ ಇಲ್ಲ. 5,000 ಸಮಸ್ಯೆನೂ ಬಗೆಹರಿಸ್ತಾರೆ. ಆಧಾರ್ ಕಾರ್ಡ್ ಆಯ್ತು. ಈ ವರ್ಷದಲ್ಲಿ ಎಲ್ಲ ಸೇರಿಸಿ ಒಂದು 15 ದಿವಸದಲ್ಲಿ ಒಂದು ತಿಂಗಳಲ್ಲಿ ನೋಡಿಕೊಂಡು 8 ದಿವಸ ಈಗ ಸೇರಿಸಿ ಎಷ್ಟು ಏನಿದೆ ಅಂತ ನೋಡಿಕೊಂಡು ಅಥವಾ ಒಂದು ಎಕ್ಸಾಂಪಲ್ ಆಗಿ ನಿಮ್ಮಲ್ಲಿ 36 ಲಕ್ಷ ಇದೆ. ಈಗ ಒಂದು 50 ಶಾಲೆಗಳು ಆದ್ಯತೆ ಮೇರೆಗೆ ಏನು ಮಾಡಬೇಕಾಗಿದೆ ಅಂಥ ಶಾಲೆಗಳನ್ನು ಡೆಮಾಲಿಷನ್ಗೆ ಒಂದು ಟೆಂಡರ್ ಕರೆದಿದ್ದೀವಿ. ಇವತ್ತು ಟೆಂಡರ್ ಕರೆಸಿ PWD ಕೊಟ್ಟು ಟೆಂಡರ್ ಕರೆಸ್ಬೋದು. ಇವ್ರಿಗೆ ಕೊಡ್ರಿ ಅವ್ರಿಗೆ ಕೊಡ್ರಿ ಎಲ್ಲ ಯಾರೋ ಕೊಟ್ಟಿದ್ದೀರಿ. ಶಿಥಿಲಾವಸ್ಥೆಯಲ್ಲಿರುವಂಥದ್ದು ನೆಲಸಮ ಮಾಡಿ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಆ ಹೊಸದಾಗಿ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಎಷ್ಟಾಗಿ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ನೆಲಸಮ ಮಾಡಲಾಗಿದೆ. ಇನ್ನೂ ಸುಮಾರು ಕಟ್ಟಡಗಳು ನೆಲಸಮ ಮಾಡುವಂಥದ್ದು ಬಾಕಿ ಇದೆ. ಅದು ಮಾಡಲಿಕ್ಕೆ ಇವತ್ತು ನಾವು ಒಂದು ತೀರ್ಮಾನವನ್ನು ಮಾಡಿ ಎಷ್ಟು ಕಟ್ಟಡಗಳಿದ್ದಾವೆ ನೆಲಸಮ ಮಾಡಲಿಕ್ಕೆ ಇವತ್ತು ನಮ್ಮ PRE ಕಡೆಯಿಂದ ಒಂದು ಅಂದಾಜು ಪಟ್ಟಿ 1 ಲಕ್ಷ ರೂಪಾಯಿ ಬೇಕು ಅಂತ ಅವರು ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಟೆಂಡರ್ ಮಾಡಿದರೆ ಅದಕ್ಕೆ ಅದಕ್ಕೆ ಸರಿಯಾದರೂ 277 ಕೋಟಿ. ಎಷ್ಟು ಜನ ರೈತರಿಗೆ 1,92,000 ಜನರಿಗೆ 277 ಕೋಟಿ ರೂಪಾಯಿ ಅವರವರ ಖಾತೆಯಲ್ಲಿ ಜಮಾ ಆಗಿದೆ. ರಾಜ್ಯ ಸರ್ಕಾರದ ಮತ್ತು NDRF SDRF ಎಷ್ಟು ರಾಜ್ಯ ಸರ್ಕಾರದಷ್ಟು ಸರ್ 137 ಇದು ಸರ್ ರಾಜ್ಯ ಸರ್ಕಾರದ, ಇದು SDRF 138 ಎರಡು ಸೇರಿ 277 ಕೋಟಿ ಎಲ್ಲ ರೈತರ ಖಾತೆಯಲ್ಲಿ ಜಮಾ ಆಗಿದ್ದು ಖಾತೆ ಮಾಡ್ಕೊಂಡಿದ್ದೀರಾ? ಎಸ್ ಸರ್. ಬಟ್ ಕೆಲವು 80 ಲಕ್ಷದೇನೋ ಬಾಕಿ ಇದೆ ಸರ್. ಅದು ಲಿಸ್ಟ್ ಕೊಟ್ಟಿದ್ದಾರೆ ಸರ್ ಫಾರ್ಮರ್ಸ್. ಬ್ಯಾಂಕಿಂದ KYC ಮಾಡಿಲ್ಲ, ಆಧಾರ್ ಜೋಡಣೆ ಆಗಿಲ್ಲ ಅಂತ ಅದಷ್ಟೇ ಬಾಕಿ ಇದೆ ಸರ್. ಅದನ್ನ ಫಾಲೋ ಮಾಡಿ ಕೊಟ್ಟಿದೆ ಸರ್. ಅವು ಡಿಮಾಲಿಷನ್ ಮಾಡಿ ಹೊಸವು ಮಾಡ್ತಾ ಇದ್ದೀವಿ ಸರ್. ಆ ಥರ ಸುಮಾರು ನಮ್ಮ ಹತ್ರ ಒಂದು 45 ಮೈಕ್ ಕೊಡಿ ಅವರಿಗೆ. ಮೈಕ್ ವರ್ಕ್ ಮಾಡ್ತಾ ಇಲ್ಲಪ್ಪ. ಹಾಂ ಸರ್, ಈಗ ಬೆಟರ್ ವಿಲ್ ಗೋ ಫಾರ್ PWD. ಅಲ್ಲ, ಯಾವ ಇಲಾಖೆ ಬೇಕೋ ಆ ಇಲಾಖೆಯನ್ನು ಮಾಡಿಸ್ಲಿಲ್ಲ. ಯಾಕಂದ್ರೆ PREಯಲ್ಲಿ ಕೆಲಸ ಮಾಡೋರು ಯಾರು ಇಲ್ಲ. ಈಗ ಅದು ಒಂದೇ ಶಾಸಕರದು ಆ ಅನುದಾನ ಮಾಡಬೇಕು, ಇದು ಗೌರ್ಮೆಂಟ್ ಮಾಡಬೇಕು, ಎಲ್ಲ ಮಾಡಕ್ಕೆ ಎಲ್ಲಿದೆ ಸರ್ ಕೆಲಸ ಮಾಡೋದು? ಇದೆ ಅವ್ರಿಗೆ ಅಂಥದ್ದೇನು ದೊಡ್ಡ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.